ಬಂಜೆತನ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸರ್ವೇ ಸಾಮಾನ್ಯವಾಗಿದೆ. ಮೊದಲೆಲ್ಲ ಕಾಮನ್ ಆಗಿ ಏನ್ ಅನ್ಕೊಳ್ತಾ ಇದ್ರು, ಬಂಜೆತನ ಅಂತಂದ್ರೆ ಹೆಂಗಸ್ರೇ ಕಾರಣ, ಹೆಂಗಸ್ರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಮಕ್ಕಳಾಗ್ತಿಲ್ಲ ಅನ್ಕೊಳ್ತಾರೆ. ಆದ್ರೆ ಆಕ್ಚುಯಲ್ ಸಂಗತಿ ಏನಂತಂದ್ರೆ ಹೆಣ್ಮಕ್ಳು ಎಷ್ಟು ಕಾರಣನೋ ಗಂಡು ಮಕ್ಕಳು ಸಹ ಅಷ್ಟೇ ಕಾರಣರಾಗಿರ್ತಾರೆ ಬಂಜೆತನಕ್ಕೆ. ಅಂದ್ರೆ ಹೆಣ್ಮಕ್ಳಲ್ಲೂ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಗಂಡಸರಲ್ಲೂ ಇರುವಂತ ಪ್ರಾಬ್ಲಮ್ ಇಂದ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಡಾಕ್ಟರ್ ಹತ್ರ ನೀವು ಹೋದಾಗ ಅವರು ಕೆಲವೊಂದು ಟೆಸ್ಟ್ಗಳು ಅಫ್ಕೋರ್ಸ್ ಇಬ್ಬರಿಗೂ ಬರ್ಕೊಟ್ಟಿರ್ತಾರೆ. ಹೆಣ್ಮಕ್ಳಿಗೆ ಇದು ಈ ಬ್ಲಡ್ ಟೆಸ್ಟ್, ಈ ಸ್ಕ್ಯಾನಿಂಗ್, HSG ಇದೇನೇನೋ ಎಲ್ಲ ಬರ್ಕೊಟ್ಟಿರ್ತಾರೆ. ಅದೇ ತರ ಗಂಡಸರಿಗೂ ಸಹ ಈ ಸೆಮೆನ್ ಅನಾಲಿಸಿಸ್, ಕೆಲವೊಂದು ಬ್ಲಡ್ ಟೆಸ್ಟ್ ಗಳೆಲ್ಲ ಬರ್ಕೊಟ್ಟಿರ್ತಾರೆ. ತುಂಬಾ ಸಲ ಏನ್ ಮಾಡ್ತಾರೆ, ಈ ಗಂಡಸರಿಗೆ ಏನ್ ಟೆಸ್ಟ್ ಬರ್ಕೊಟ್ಟಿರ್ತಾರಲ್ಲ ಅದನ್ನ ಇಗ್ನೋರ್ ಮಾಡ್ತಾರೆ. ಬರೀ ಹೆಣ್ಮಕ್ಳ ಟೆಸ್ಟ್ ಗಳೆಲ್ಲ ಮಾಡಿಸಿ ಅದಕ್ಕೆ ಏನೋ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಮಾಡಿಸ್ತಾ ಇರ್ತಾರೆ. ಆದ್ರೆ ತುಂಬಾ ಸಲ ಏನಾಗುತ್ತೆ, ಹೆಣ್ಮಕ್ಳದ್ದು ಟೆಸ್ಟ್ ಎಲ್ಲ ನಾರ್ಮಲ್ ಇರುತ್ತೆ, ಗಂಡ್ ಮಕ್ಳಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಈ ಗಂಡಸರಲ್ಲಿ ಆ ಟೆಸ್ಟ್ ಮಾಡಿಸಿದಾಗ ಅವ್ರಿಗಿರೋ ಪ್ರಾಬ್ಲಮ್ ನ ನಾವು ಓವರ್ಲುಕ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ತುಂಬಾ ವರ್ಷಗಳು ಟ್ರೈ ಮಾಡ್ತಾ ಇರ್ತಾರೆ, ಮಕ್ಕಳೇ ಆಗಲ್ಲ. ಅಯ್ಯೋ ನಮಗ್ ಮಕ್ಕಳಾಗಿಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಸೊ ನನ್ನ ಅಡ್ವೈಸ್ ಏನು ಅಂತಂದ್ರೆ, ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತಂದ್ರೆ ಗಂಡಸು ಮತ್ತೆ ಹೆಂಗಸು ಇಬ್ಬರು ಸಹ ಕಾರಣಕರ್ತರಾಗಿರ್ಬೋದು. ಅದು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಯಾರಲ್ಲಿ ಪ್ರಾಬ್ಲಮ್ ಇದೆ. ಹಾಗಾಗಿ ಇಬ್ರು ಟೆಸ್ಟ್ ಮಾಡಿಸ್ಕೊಂಡು ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ತಗೊಂಡಾಗ ಸಕ್ಸಸ್ಫುಲಿ ಆ ಇನ್ಫರ್ಟಿಲಿಟಿನ ನೀವು ಗೆದ್ದು ಮಕ್ಕಳು ಮಾಡ್ಕೋಬಹುದು.